ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆಯೋಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಕ್ ಸಿನಿಮಾ ಸಜ್ಜಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನಂತಂದರೆ ಟಾಕ್ಸಿಕ್ ಸಿನಿಮಾ ಕರ್ನಾಟಕದಾದ್ಯಂತ ಯಾವ ರೀತಿ ರಿಲೀಸ್ ಪ್ಲ್ಯಾನ್ ಇದೆ ಅನ್ನೋಂಥದ್ದನ್ನು ಹೇಳುವಂಥ ಪ್ರಯತ್ನ. ಸದ್ಯಕ್ಕೆ ಏನಂತಂದರೆ ಆಗಸ್ಟ್ 26ರಂದು ಬೆಳಗ್ಗೆ 6 ಗಂಟೆಯಿಂದನೇ ಟಾಕ್ಸಿಕ್ ಸಿನಿಮಾದ ಪ್ರದರ್ಶನ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಬೆಂಗಳೂರಿನ ಗಾಂಧಿನಗರ ಹಾಗೆ KG ರಸ್ತೆಯ ಪ್ರಮುಖ ಚಿತ್ರಮಂದಿರದಲ್ಲಿ ಟಾಕ್ಸಿಕ್ ಸಿನಿಮಾ ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನ ಆರಂಭ ಆಗ್ತಾಯಿದೆ. ಪ್ರಮುಖವಾಗಿ ಏನಂತಂದರೆ ಯಶ್ ಅವರು ಇತ್ತೀಚೆಗೆ ಮಾತನಾಡ್ತಾ ಹೇಳ್ತಾಯಿದ್ರು, ಅಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಲ್ಲಿನ ಕ್ರೇಜ್ ಯಾವತ್ತೂ ಕೂಡ ನಾವು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀವಿ, ಅದೊಂದು ಬೇರೆ ರೀತಿಯ ಕ್ರೇಜ್ ಇರುತ್ತೆ ಅನ್ನೋಂಥದ್ದನ್ನು ಮಾತಾಡ್ತಾಯಿದ್ರು. ಅದಕ್ಕೆ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಈಗ ನಾಳೆ ಟಾಕ್ಸಿಕ್ ಸಿನಿಮಾ ಬೆಳಗ್ಗೆ 6 ಗಂಟೆಗೆ ನರ್ತಕಿ ಚಿತ್ರಮಂದಿರ, ಸಂತೋಷ್ ಚಿತ್ರಮಂದಿರ ಹಾಗೆ ತ್ರಿವೇಣಿ, ಅನುಪಮ ಸೇರಿದಂತೆ ಗಾಂಧಿನಗರದ AMB ಮಾಲ್ನಲ್ಲಿ 30ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕೂಡ ಪ್ಲ್ಯಾನ್ ಮಾಡಲಾಗಿದೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಕರ್ನಾಟಕದಾದ್ಯಂತ ಬರೋಬ್ಬರಿ 350ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪ್ರಮುಖವಾಗಿ ನಾಳೆ ಮಾತ್ರ ಟಾಕ್ಸಿಕ್ ರಿಲೀಸ್ ಆಗುತ್ತೆ. ಬೆಳಗ್ಗೆ ಅಂದರೆ ಗಾಂಧಿನಗರದ ಕೆಲವು ಚಿತ್ರಮಂದಿರಗಳಲ್ಲಿ 6 ಗಂಟೆಗೆ ಕನ್ನಡ ಪ್ರದರ್ಶನ ಇರುತ್ತೆ. ಇನ್ನು ಕೆಲವು ಚಿತ್ರಮಂದಿರಗಳಲ್ಲಿ ತೆಲುಗು ಅವತರಣಿಕೆ ಇರುತ್ತೆ, ಮಲಯಾಳಂ ವರ್ಷನ್ ಇರುತ್ತೆ. ಹೀಗೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಅಂದರೆ ಟಾಕ್ಸಿಕ್ನ ಬೇರೆ ಭಾಷೆಯ ವರ್ಷನ್ ಕೂಡ ಇಲ್ಲಿ ಇರುತ್ತೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಪ್ಪಟ ಅಭಿಮಾನಿಗಳಿಗೆ ಒಂದು ಸಂಭ್ರಮದ ದಿನ, ಹಬ್ಬದ ದಿನ. ಯಾಕಂತಂದರೆ 4 ವರ್ಷಗಳ ನಂತರ ಅಂದರೆ KGF ನಂತರ ಯಶ್ ಅವರು ಟಾಕ್ಸಿಕ್ ಅವತಾರದಲ್ಲಿ ಕಾಣ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾವ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಸೌತ್ ಸಿನಿ ದುನಿಯಾದಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ ಟಾಕ್ಸಿಕ್ ದಾಖಲೆಯನ್ನು ಬರೆಯುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.